ನಮಸ್ಕಾರ ನಮಸ್ಕಾರ ವೆಲ್ಕಮ್ ಬ್ಯಾಕ್. ಈ ಪೊಲೀಸ್ ಇಲಾಖೆನ ಅಥವಾ ಈ ದರೋಡೆಕೋರರು, ಕ್ರಿಮಿನಲ್ಗಳು, ಕಳ್ಳರುಗಳು ಏನಾದ್ರು ಈ ಪೊಲೀಸ್ ಇಲಾಖೆದವನ್ನ ತುಂಬಿಕೊಂಡು ಕಾನ್ ಬಿಲೀವ್ ಕಳೆದ 1.5 ತಿಂಗಳಿಂದ ಬರೀ ಡಕಾಯಿತಿ, ಕಳ್ಳತನ, ರೇಪು, ಚಿನ್ನ ಲೂಟಿ, ರಿಯಲ್ ಎಸ್ಟೇಟು, ಬರೀ ಇವುಗಳಲ್ಲೇ ಪೊಲೀಸರು ಪ್ರತಿದಿನ ಪೇಪರಲ್ಲಿ ಅರೆಸ್ಟ್ ಆಗ್ತಾ ಇದ್ದಾರೆ. ಸೂರ್ಯನಗರ ಇನ್ಸ್ಪೆಕ್ಟ್ರು ಹೆಂಡತಿಗೆ ಒಡವೆ ಮಾಡಿಸ್ಕೊಂಡು ಸಸ್ಪೆಂಡ್ ಆದ. ಚಾಮರಾಜನಗರ ಮಂಜಾ ಇನ್ಸ್ಪೆಕ್ಟ್ರು 11 ಜನ ಡ್ರಗ್ಸ್ ಮಾರಿ ಸಸ್ಪೆಂಡ್ ಆದರು. ಕೋರ್ಮಂಗ್ಲ ಮತ್ತೆ ಅಲ್ಸೂರ್ ಗೇಟು ಪಬ್ಗಳ ಹತ್ರ 1 ಕೋಟಿ ರೂಪಾಯಿ ತಿಂಗಳಿಗೆ ವಸೂಲಿ ಮಾಡಿ ಸಸ್ಪೆಂಡ್ ಆದರು ಹನುಮಂತ ಭಜಂತ್ರಿ. ಅದಾದ್ಮೇಲೆ ಲಾಡಿ ಬಿಚ್ಚಿದ ನಮ್ಮ ಲಾಡಿ ವೀರ ಇನ್ಸ್ಪೆಕ್ಟರ್ ಸುನೀಲ, ಡಿಜೆಹಳ್ಳಿ ಸುನೀಲ ಲಾಡಿ ಬಿಚ್ಚಿ ಹೆಣ್ಮಗಳ ಜೊತೆ ಅಸಭ್ಯವಾಗಿ ನಡ್ಕೊಂಡು 2 ಸಸ್ಪೆಂಡ್ ಆದರು. ಅದಾದ ನಂತರ ದೇವನಹಳ್ಳಿ ಜಗದಾಂಬ 1 ಲಕ್ಷ ರೂಪಾಯಿ ಪೋಸ್ಕೋ ಕೇಸಿ FIR ಆಗಿ ಓಡಿ ಹೋದ್ಲು. ಆಮೇಲೆ ಬಂದಿದ್ದೆ ಬೆಂಗಳೂರಲ್ಲಿ ATM ರಾಬ್ರಿ. ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯ್ಕ ATM ರಾಬ್ರಿನ ಪ್ಲಾನ್ ಮಾಡಿ ಅದನ್ನು ಹಂಗೆ ಮುಚ್ಚಾಕಿದ್ರು. ಅದ್ರ ಹಿಂದ್ಗಡೆ ಯಾರಿದ್ರು ಗೊತ್ತಾಗಿಲ್ಲ. 7 ಕೋಟಿ ATM ರಾಬ್ರಿ ಆಗಿದ ತಕ್ಷಣ ಮಾಲೂರಿನ ಕಾನ್ಸ್ಟೇಬಲ್ ಚಲಪತಿ ಕೋರ್ಮಂಗ್ಲ 4 ಜನ ಕಿಡ್ನಾಪ್ ಮಾಡಿ 18 ಲಕ್ಷ ವಸೂಲಿ, ಅವನು ಅರೆಸ್ಟ್ ಆದ. ಮಿಕ್ಕಿದವರು ಅರೆಸ್ಟ್ ಆದ್ರು. ಅದ್ರ ಹಿಂದೆ ದಾವಣಗೆರೆನಲ್ಲಿ 2 ಪೊಲೀಸ್ ಕಾನ್ಸ್ಟೇಬಲ್ಗಳು ಚಿನ್ನ ಲೂಟಿ ಮಾಡಿ ಅವರು ಸಸ್ಪೆಂಡು ಮತ್ತೆ ಅರೆಸ್ಟ್ ಆಗಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ಗಳು ಚಿನ್ನ ಲೂಟಿ ಮಾಡಿ ಅರೆಸ್ಟ್ ಆಗಿದ್ದಾರೆ ದಾವಣಗೆರೆನಲ್ಲಿ. ಈಗ ಬೆಂಗಳೂರಿಗೆ ಮತ್ತೆ ಹೊಸ 2 ಪ್ರಕರಣ ಆಗಿದೆ. ನೀವು ನಕ್ಕು ಬಿಡ್ತೀರಾ. 2 ಪೊಲೀಸ್ ಕಾನ್ಸ್ಟೇಬಲ್ಗಳು JP ನಗರ ಪೊಲೀಸ್ ಕಾನ್ಸ್ಟೇಬಲ್ ಬಸವರಾಜ ಮತ್ತೆ ಗುರುದತ್ತು ಕಾರಲ್ಲಿ ಕೂತಿದ್ದಂತ LIC ಏಜೆಂಟ್ ಹತ್ರ ಯಾಕೆ ಕೂತ್ಕೊಂಡಿದೀವಿ ಅಂತೇಳಿ ಅವರನ್ನ ಕರ್ಕೊಂಡೋಗಿ ಪೊಲೀಸ್ ಠಾಣೆ ಹತ್ರ ಅರೆಸ್ಟ್ ಮಾಡ್ಬಿಡ್ತೀವಿ, ಸೀಸ್ ಮಾಡ್ತೀವಿ ಅಂತ ಎದುರಿಸಿ ಬೆದರಿಸಿ 50,000 ಕೇಳಿದ್ದಾರೆ. ಆ ವರದರಾಜು ಅನ್ನೋ LIC ಏಜೆಂಟು 50,000 ಕೊಟ್ಟಿಲ್ಲ, 10,300 ರೂಪಾಯಿ ಕೊಟ್ಟಿದ್ದಾರೆ. 10,300 ರೂಪಾಯಿ ದರೋಡೆ ಮಾಡಿ 2 ಪೊಲೀಸ್ ಕಾನ್ಸ್ಟೇಬಲ್ JP ನಗರ ಕರ್ನಾಟಕ ಮತ್ತೊಮ್ಮೆ ಹೆಮ್ಮೆ ಪಡುವಂತ ದಿವಸ. JP ನಗರದ 2 ಪೊಲೀಸ್ ಕಾನ್ಸ್ಟೇಬಲ್ 10,500 ರೂಪಾಯಿ 10,300 ರೂಪಾಯಿ ದರೋಡೆ ಮಾಡಿ 2 ಅರೆಸ್ಟ್ ಆಗಿದ್ದಾರೆ. ಇಡೀ ಕರ್ನಾಟಕವೇ ಖುಷಿ ಪಡೋ ದಿವಸ ಇವತ್ತು. JP ನಗರದ 2 ಪೊಲೀಸ್ ಕಾನ್ಸ್ಟೇಬಲ್ಗಳು 10,300 ರೂಪಾಯಿ ಲೂಟಿ ಮಾಡಿ, ದರೋಡೆ ಮಾಡಿ, ಕಳ್ತನ ಮಾಡಿ, ಆ ಯೂನಿಫಾರ್ಮ್ ಹಾಕೊಂಡು ಯಾಕ್ರೋ ಭಿಕ್ಷೆ ಬೇಡ್ತಿರಲ್ಲೇ ಬೇವರ್ಸಿಗಳ ಮಾನ ಮರ್ಯಾದೆ ಏನೂ ಇಲ್ಲಲ್ಲ. ಇಡೀ ಇಲಾಖೆನೇ ಬರೀ ದರೋಡೆ ಕಳ್ತನ ದರೋಡೆ ಅಲ್ರೋ. ಅದು ಪೊಲೀಸ್ ಡಿಪಾರ್ಟ್ಮೆಂಟಾ ಡಕಾಯಿತಿ ಡಿಪಾರ್ಟ್ಮೆಂಟಾ? ಆ ಪೊಲೀಸ್ ಯೂನಿಫಾರ್ಮ್ ಬಿಚ್ಚಾಕ್ಬಿಟ್ರಲ್ಲೇ ಹೋಗ್ಲಿಲ್ಲೇ. ಓಕೆ, JP ನಗರದ 10,300 ಡಕಾಯಿತಿ ಕೇಸ್ ಒಂದು ಕಡೆ ಅರೆಸ್ಟ್ ಆಗಿದ್ದಾರೆ. ಯಾರ್ಯಾರು ಗೊತ್ತಾ? ಪೊಲೀಸ್ ಕಾನ್ಸ್ಟೇಬಲ್ ಬಸವರಾಜ, ಪೊಲೀಸ್ ಕಾನ್ಸ್ಟೇಬಲ್ ಗುರುದತ್ತ. ಕಂಪ್ಲೇಂಟ್ ಬಂದ್ಬಿಟ್ಟು ವರದರಾಜ. ಆಹಾ, ಏನ್ ಬಾಳ್ತಿರೋಲೇ ಬೇವರ್ಸಿಗಳ. ಆ ಯೂನಿಫಾರ್ಮ್ ಹಾಕೊಂಡು ಡಕಾಯಿತಿ ಕೆಲಸ ಮಾಡ್ತಿರಲ್ರೋ. ಮತ್ತೆ ಕಳ್ಳರಿಗೋ ನಿಮ್ಗೆ ಏನ್ರೋ ಡಿಫ್ರೆನ್ಸು? DK ಶಿವಕುಮಾರ್ ಇನ್ಚಾರ್ಜ್ ಇರೋ ಬೆಂಗಳೂರಲ್ಲಿ ಬರೀ ಪೊಲೀಸ್ ಅವರೆಲ್ಲ ಕಳ್ಳರ ಆಗ್ಬಿಟ್ಟಿದ್ದಾರೆ ಗುರು. DK ಶಿವಕುಮಾರ್ ನೋಡಿದ್ರೆ ಫುಲ್ ಬಿಸಿ ಏನೋ CM ಆಗ್ಬೇಕು ಅಂತ. ಬೆಂಗಳೂರಲ್ಲಿ ಪೊಲೀಸರು, ಕರ್ನಾಟಕದ ಪೊಲೀಸರು ಫುಲ್ ಕಳ್ತನ, ಡಕಾಯಿತಿ, ದರೋಡೆ, ಚಿನ್ನ ದರೋಡೆ, ರೇಪು, ಹೆಂಡತಿ ಒಡವೆ ಮಾಡಿಸ್ಕೊಡ್ದು. ಆಹಾ, ನೀವು ನಿಮ್ಮ ಸರ್ಕಾರ, ಅಯ್ಯೋ ದೇವ್ರೇ. ಏನೋ ಅದೊಂದಾಯ್ತಾ? ಆಮೇಲೆ ಇನ್ನೊಂದು ಗರಿ ಇದೆ. ವಿವೇಕ್ ನಗರ ಪೊಲೀಸರು ಒಬ್ಬನ ಲಾಕಪ್ ಡೆತ್ ಅಲ್ಲಿ ಒಡೆದು ಸಾಯಿಸಾಕಿದ್ದಾರೆ. ಬರೀ ಕಳ್ತನ ಒಂದೇ ಮಾಡಲ್ಲ, ಕೊಲೆನೂ ಮಾಡ್ತಾ ಇದ್ದಾರೆ ಈಗ ಪೊಲೀಸರು. ಯಾರು ಅಂತ ಕೇಳ್ತೀರಾ? ವಿವೇಕ್ ನಗರ ಪೊಲೀಸರು ಈ ನವೆಂಬರ್ 15ನೇ ತಾರೀಕು ಒಬ್ಬ ದರ್ಶನನ್ನ ಹುಡುಗರನ್ನ ಠಾಣೆ ಕರ್ಕೊಂಡ್ಬರ್ತಾರೆ. ಠಾಣೆ ಕರ್ಕೊಂಡ್ಬಂದು ಚೆನ್ನಾಗಿ ಲಾಕಪ್ ಅಲ್ಲಿ ಹಾಕಿ ಚೆನ್ನಾಗಿ ಹೊಡೆದು ಬಡ್ದು ಅವನಿಗೆ ತೋಲ್ ತೆಗೆದಾಕಿ ಅವನನ್ನ ಸಾಯಿಸಾಕ್ತಾರೆ.
ಯಾರೋ ವಿವೇಕ್ ನಗರ ಪೊಲೀಸರು ಲಾಕಪ್ ಅಲ್ಲಿ ಸಾಯಿಸೋ ಪೊಸಿಷನ್ ಅಲ್ಲಿ ಏನ್ ಮಾಡ್ತಾರೆ, ತಗೊಂಡೋಗಿ ಅಲ್ಲಿ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿರೋ ಯಾವ್ದೋ ಆಸ್ಪತ್ರೆ ಸೇರಿಸ್ತಾರೆ. ಆಸ್ಪತ್ರೆಯಲ್ಲಿ ಆ ಹುಡುಗ ಸತ್ತೋಗ್ತಾನೆ. ವಿಚಾರ ಏನ್ ಗೊತ್ತಾ, ಏನೋ ಸಣ್ಣ ಪುಟ್ಟ ಗಲಾಟೆ ಮಾಡ್ತಾ ಇದ್ದಂತ ವಿವೇಕ್ ನಗರ ಪೊಲೀಸರು ಎತ್ತಾಕೊಂಬಂದು ಅವನನ್ನ FIR ಮಾಡಲ್ಲ, ವಿತೌಟ್ FIR 2 ದಿವಸ ಸ್ಟೇಷನ್ ಅಲ್ಲಿ ಹಾಕೊಂಡು ಚೆನ್ನಾಗಿ ಒಡೆದು ಬಡ್ದು ಅವನನ್ನ ಚರ್ಮ ಎಲ್ಲ ತೆಗೆದುಹಾಕಿ ವಿವೇಕ್ ನಗರ ಪೊಲೀಸರು ಅವನನ್ನ ಸಾಯೋ ಮಟ್ಟ ಮಾಡಿದ್ದಾರೆ. ಸಾಯಿಸಿ ತಗೊಂಡೋಗಿ ಆಸ್ಪತ್ರೆಗೆ ಸೇರಿಸಿದ್ರು ಅಥವಾ ಆಸ್ಪತ್ರೆಗೆ ಸೇರಿಸಿದ ಮೇಲೆ ಸತ್ತೋದ್ನೋ ಗೊತ್ತಿಲ್ಲ. ಬೆಂಗಳೂರಲ್ಲಿ ಮತ್ತೊಂದು ಗರಿ ಪೊಲೀಸ್ ಅವರ ಸಾಧನೆ, ಮತ್ತೊಂದು ಲಾಕಪ್ ಡೆತ್ ಆಗಿದೆ. ಅದು ದರ್ಶನ್ ಅಲಿಯಾಸ್ ಸಿಂಗಮಲೈ, ಯಾರೋ ತಮಿಳಿಯನ್ ಅನ್ಸುತ್ತೆ ಪಾಪ. ಗಲಾಟೆ ಮಾಡಿದ್ರೆ ಅವನ್ಗೆ FIR ಹಾಕ್ಬೇಕು, ತಗೊಂಡೋಗಿ ಜೈಲಿಗೆ ಬಿಡಬೇಕು. ಅದು ಬಿಟ್ಟು ಲಾಕಪ್ ಅಲ್ಲಿ FIR ಹಾಕದಿರಾ ಕಾರಣ ಬೆಂಗಳೂರಿನ ಸೀಮಂತ್ ಕುಮಾರ್ ಪೊಲೀಸ್ ಕಮಿಷನರ್ ಹೇಳ್ಬೇಕು, ಅಲ್ರೇ ಸೀಮಂತ್ ಕುಮಾರ್ ಅವ್ರೆ, ನಿಮ್ ಪೊಲೀಸ್ ಅವ್ರ ಏನ್ರಿ ಕೊಲೆಗಾರರಿ, ನಿಮ್ ಪೊಲೀಸ್ ಅವ್ರ ಏನ್ರಿ ರೇಪಿಸ್ಟ್ಗಳೇನ್ರಿ, ನಿಮ್ ಪೊಲೀಸ್ ಅವ್ರ ಏನ್ ಕಳ್ರೇನ್ರಿ, ನಿಮ್ ಪೊಲೀಸ್ ಅವ್ರ ಏನ್ ಡಕಾಯ್ತ್ರೇನ್ರಿ, ಅಲ್ರಿ ಪ್ರಾಣ ತೆಗಿಯಕ್ಕೆ ಯಾರ್ರಿ ಏನೋ ಹಣನ ಲೂಟಿ ಮಾಡಿದ್ರೆ ಹೋಗ್ಬಿಟ್ಟು ಪೊಲೀಸರು ಹೋಗ್ಬಿಟ್ಟು ಹಿಡ್ಕೊಂಬತ್ತೀರಾ, ನೀವೇ ಹಿಡ್ಕೊಂಬತ್ತೀರಾ. ಪ್ರಾಣನೇ ತೆಗೆದಾಕವ್ರೆ. ವಿವೇಕ್ ನಗರ ಪೊಲೀಸ್ ಅವರು ಒಬ್ಬ ಹುಡುಗ ಗಲಾಟೆ ಮಾಡ್ತಾ ಇದ್ದ ಅಂತ ದರ್ಶನ್ ಅಲಿಯಾಸ್ ಸಿಂಗಮಲೈ, ಅವನಿಗೆ ಹೆಂಗ್ ಹೊಡೆದವ್ರೆ ಅಂದ್ರೆ ಲಾಕಪ್ ಅಲ್ಲಿ ಪೊಲೀಸರು, ಅವನು ಸತ್ತೋಗವನೆ. ನೋ FIR. ಲಾಕಪ್ ನೀವು ಅರೆಸ್ಟ್ ಮಾಡ್ಬೇಕಾದ್ರೆ FIR ಮಾಡ್ಬೇಕಲ್ಲೇನ್ರಿ? FIR ಯಾಕೆ ಮಾಡಿಲ್ಲ? ಬೆಂಗಳೂರಿನ ವಿವೇಕ್ ನಗರ ಪೊಲೀಸ್ ಅವರು ಮಿಸ್ಟರ್ ಸೀಮಂತ್ ಕುಮಾರ್ ಸಿಂಗ್, ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್, ಹೇಗ್ರಿ FIR ಮಾಡಿದಾರೆ, ಡಿಟೈನ್ ಮಾಡ್ಕೊಂತಾರೆ. ಇಲ್ಲಿಗಲ್ ಡಿಟೆನ್ಷನ್ ಹೆಂಗ್ರಿ ಮಾಡ್ತಾರೆ ನಿಮ್ ಪೊಲೀಸರು? ಮಾಡ್ತಾರೆ. ನಾವು ಮಾಡದೆ ಇಲ್ಲಿಗಲ್ ಅಂತ ಹೇಳ್ಬೋದು ಮೋಸ್ಟ್ಲಿ ಪೊಲೀಸ್ ಕಮಿಷನರ್. ನಾಚಿಕೆ ಮಾನ ಮರ್ಯಾದೆ ಅಲ್ರೋ, ಡಕಾಯಿತಿ ಮಾಡಿದ್ರೆ ದುಡ್ಡುನೇನೋ ಹಾಳಾಗೋಗ್ಲಿ ಅನ್ಬೋದು. ಪ್ರಾಣನೇ ತೆಗೆದಾಕಿದಿರಲ್ಲೋ. ಬೆಂಗಳೂರಲ್ಲಿ ವಿವೇಕ್ ನಗರ ಪೊಲೀಸ್ ಅವರು ದರ್ಶನ ಹುಡುಗನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ಬಂದು ಸಾಯ್ಸಾಕವ್ರೆ. ಇವಾಗ ಅದ್ರ ಮೇಲೆ ಸಸ್ಪೆಂಡೋ ಏನೋ ಒಂದು ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಲೆಕ್ಕ ಹಾಕಲ್ರಿ, ಪೊಲೀಸ್ ಸ್ಟೇಷನ್ಗೆ ಹೋರೆ ಮನುಷ್ಯ ಬದುಕೋ ಮಟ್ಟದಲ್ಲೂ ಇಲ್ಲ, ಅವನನ್ನ ಪ್ರಾಣ ತೆಗೆದಾಕಿರೋ ಅಂತ. ಬೆಂಗಳೂರಲ್ಲಿ ಕರ್ನಾಟಕ ಪೊಲೀಸರು ಡಕಾಯಿತರು, ಕಳ್ಳರು, ಚಿನ್ನ ದರೋಡೆ ಮಾಡೋರು, ರೇಪಿಸ್ಟ್ಗಳು, ಈಗ ಕೊಲೆಗಾರರು ಕೂಡ ಆಗ್ಬಿಟ್ರು. ಬೆಂಗಳೂರಿನ ವಿವೇಕ್ ನಗರ ಪೊಲೀಸರು ದರ್ಶನ್ ಅನ್ನೋ ವ್ಯಕ್ತಿನ ಠಾಣೆ ಕರ್ಕೊಂಡ್ಬಂದು ಚೆನ್ನಾಗಿ ಹೊಡೆದು ಬಡ್ದು ಅವನ ಚರ್ಮ ತೆಗೆದು ತೋಲ್ ತೆಗೆದು ಈಗ ಅವನ್ನ ಸಾಯಿಸಾಕಿದ್ದಾರೆ. ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಆಸ್ಪತ್ರೆಯಲ್ಲಿ ಬಿಸಾಕಿದ್ರಂತೆ. 15ನೇ ತಾರೀಕು ಸಾಯಿಸಿರುವಂತದ್ದು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಅವನ ಮೇಲೆ ಹಲ್ಲೆ ಮಾಡಿರುವಂತ ರಿಪೋರ್ಟ್ ಸಿಕ್ಕಾಕೊಂಡಿದೆ. ವಿ ಹ್ಯಾವ್ ಟು ಥ್ಯಾಂಕ್ ದ ಡಾಕ್ಟರ್ಸ್. ಪೋಸ್ಟ್ ಮಾರ್ಟಮ್ ಮಾಡಿದಂತ ಡಾಕ್ಟರ್ಗಳನ್ನ ಥ್ಯಾಂಕ್ಸ್ ಹೇಳಲೇಬೇಕು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಅವನನ್ನ ಹೊಡೆದು ಬಡ್ದು ಸಾಯಿಸಾಕಿದ್ದಾರೆ ಅಂತ ವಿವೇಕ್ ನಗರ ಪೊಲೀಸರು ಹೊಡೆದು ಬಡ್ದು ಸಾಯಿಸಾಕಿದ್ದಾರೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ರಿಫ್ಲೆಕ್ಟ್ ಆಗಿದೆ. ಅಲ್ರಿ, ಪೊಲೀಸರು ಕಳ್ತನ ಮಾಡ್ತಾರೆ, ಪೊಲೀಸರು ದರೋಡೆ ಮಾಡ್ತಾರೆ, ಪೊಲೀಸರು ರೇಪ್ ಮಾಡ್ತಾರೆ, ಪೊಲೀಸರು ಚಿನ್ನ ಕದೀತಾರೆ, ಪೊಲೀಸರು ATM ರಾಬರಿ ಮಾಡ್ತಾರೆ, ಪೊಲೀಸರು ಕಿಡ್ನಾಪ್ ಮಾಡ್ತಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇವಾಗ ಪ್ರಾಣನೂ ತೆಗಿತಾರೆ ಲಾಕಪ್ ಅಲ್ಲಿ ಹಾಕಿ. ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ಏನೋ ಬಿಡಿ, ಪ್ರಾಣ ತೆಗಲಿ. DK ಶಿವಕುಮಾರ್ CM ಆಗ್ಬೇಕಷ್ಟೇ, ಅಷ್ಟೇ ನಮಗ್ ಬೇಕಾರೋದು. ಬಿಟ್ಟಾಕಿದಲ್ಲ, ಪ್ರಾಣನೋ ಹೋಗ್ಲಿ, ರೈತರು ಬೀದಿನಲ್ಲಾದ್ರೂ ಕೂತ್ಕೊಂಡ್ಲಿ, ಆಮೇಲೆ ಹೆಣ್ಣು ಮಕ್ಕಳು 700 ಜನ ರೇಪ್ ಆಗಿದೆ, ಅವ್ರ ರೇಪುನು ಆಗ್ಲಿ, ನಮ್ಗೆ ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ. ಒಕ್ಕಲಿಗ ನಮ್ DK ಅವರು ಈಗ CM ಆಗ್ಬೇಕು, ಅದು ಇಂಪಾರ್ಟೆಂಟ್. ಅವ್ರು ಯಾರೋ ಹಾಕಿದ್ದ, ಯಾರೋ ದೀಪು ಗೌಡ ಅಂತೆ. ಒಕ್ಕಲಿಗರು ರೊಚ್ಚಿಗೆಳಕ್ ಮುಂಚೆ CM ಮಾಡ್ರಿ. ಅಲ್ಲ ರೀ, ರೊಚ್ಚಿಗೆಳಂಗಿರ ಮತ್ತೆ ಚುನಾವಣೆ ಯಾಕೆ ನಡೆಸ್ತೀರಾ? ಬೇಡ, ಚುನಾವಣೆ ಬೇಡ, ಒಬ್ಬ ಜಾತಿಯವ್ರಿಗೊಬ್ಬರು ಬಿಟ್ಕೋಬಿಡಿ ಸುಮ್ನೆ. ಯಾಕೆ ಏನೋ, ಅಯ್ಯೋ ದೇವ್ರೆ, ಯಾವ ಮಟ್ಟಕ್ಕೆ ಬಂತ್ರಿ? ಏನೋ ಒಟ್ನಲ್ಲಿ ಕರ್ನಾಟಕ ಅಧೋಗತಿ. ಪೊಲೀಸರು ಕಳ್ಳರಾಗವ್ರೆ, ಪೊಲೀಸರು ದರೋಡೆಕೋರರಾಗಿದ್ದಾರೆ, ಪೊಲೀಸರು ರೇಪಿಸ್ಟ್ಗಳಾಗಿದ್ದಾರೆ, ಪೊಲೀಸರು ATM ರಾಬರಿ ಮಾಡೋರಾಗಿದ್ದಾರೆ, ಪೊಲೀಸರು ಪ್ರಾಣ ತೆಗೆಯುವ ಕೊಲೆಗಾರರಾಗಿದ್ದಾರೆ, ಪೊಲೀಸರು ಚಿನ್ನದ ಕಳ್ಳರಾಗಿದ್ದಾರೆ. ಇನ್ನೇನಾಗ್ಬೇಕು ಪೊಲೀಸರು? ಇದೆಲ್ಲ ಆದಮೇಲೆ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ, DK ಶಿವಕುಮಾರ್ ಸರ್ಕಾರಕ್ಕೆ ಒಂದು ಸಲಾಂ. ಇಂಥ ಪೊಲೀಸರು ಬೇಕು ನಮ್ ಕರ್ನಾಟಕಕ್ಕೆ. ಪ್ರಾಣ ತೆಗೆಯೋರು, ATM ರಾಬರಿ ಮಾಡೋರು,
ಚಿನ್ನ ದರೋಡೆ ಮಾರೋರು, ಯಾರನ್ನ ಹೆಣ್ಮಕ್ಳು ಸಿಕ್ಕರೆ ಲಾಡಿ ಬಿಚ್ಚೋರು, ಕದ್ದಿರೋ ಚಿನ್ನದಲ್ಲಿ ಹೆಂಡತಿಗೆ ಒಡವೆ ಮಾಡಿಸ್ಕೊಳೋರು, ಕಿಡ್ನಾಪ್ ಮಾಡೋರು, ಕೊಲೆ ಮಾಡೋರು. ಆಹಾ, ನೀವು ನಿಮ್ಮ ಬಾಳು ನಿಮ್ದು ಪೊಲೀಸ್ ಯೂನಿಫಾರ್ಮ್ ಯಾಕರೋ ಆಗ್ತಿರಲ್ಲೇ ಬೇವರ್ಸಿಗಳ. ಏನಕ್ಕೆ ಆಗ್ತೀರಾ? ಉರಿತದಲ್ವಾ? ಉಗಿತಾ ಇದ್ರೆ ನಿಮ್ಮನ್ನ ನನ್ನಂತೊಂದು CM ಆದ್ರೆ ವಿ ವಿಲ್ ಅಮೆಂಡ್ ದ ಲಾ. ಹೇಳ್ತೀನಲ್ಲ, ಇಫ್ ಐ ಬಿಕಮ್ ಅ CM, ದ ಡೇ ಯು ಬಿಕಮ್ CM, we will amend the law, we will ensure you are angered in the public in a fast track ಕೋರ್ಟ್ಗಳನ್ನ ಸೆಟಪ್ ಮಾಡಿ ನಿಮ್ಮನ್ನ ಪಬ್ಲಿಕ್ ಅಲ್ಲಿ ಹ್ಯಾಂಗ್ ಮಾಡ್ಬೇಕು. ಅವತ್ತೇ ನಮ್ಮ ರಾಜ್ಯ, ನಮ್ಮ ದೇಶ ಉದ್ಧಾರ ಆಗೋದು. ಓಕೆ, ಪೊಲೀಸರು ಡಕಾಯಿತರು, ಪೊಲೀಸರು ಕಳ್ಳರು, ಪೊಲೀಸರು ರೇಪಿಸ್ಟ್ಗಳು, ಪೊಲೀಸರು ATM ರಾಬರಿ ಮಾಡೋರು, ಪೊಲೀಸರು ಕಿಡ್ನಾಪ್ ಮಾಡೋರು, ಪೊಲೀಸರು ಚಿನ್ನ ಕದಿಯೋರು. ಇನ್ನೇನ್ರೋ ಮಾಡ್ತೀರಾ? ಅವ್ನು ಯಾರೋ LIC ಏಜೆಂಟ್ ಅನ್ನೋದು JP ನಗರಲ್ಲಿ ಗುರುದತ್ತ 10,000 ರೂಪಾಯಿ ಬಿಟ್ಟಿಲ್ಲಲ್ಲೋ ಬೇವರ್ಸಿ. ಪೊಲೀಸ್ ಕಾನ್ಸ್ಟೇಬಲ್, ನೀನ್ ಮನುಷ್ಯನ ನೀನು? ಅವ್ನು ಯಾರೋ ವಿವೇಕ್ ನಗರದವರು ಸಾಯಿಸಿ ಹಾಕವ್ರೆ. ಓಕೆ, ನಾವು ಸಾಯಿಸ್ತೀವಿ, ಏನ್ ಮಾಡೋದು? ಏನು ಮಾಡಕ್ಕಾಗಲ್ಲ. ನಾವು ಸಾಯಿಸ್ತೀವಿ, ಏನ್ ಮಾಡಕ್ಕಾಗಲ್ಲ. ಇದೇ ಅವ್ರು ಕೇಳೋದು, ನಾವು ಸಾಯಿಸ್ತೀವಿ, ಸಾಯಿಸ್ಕೊಡ್ರಿ, ನಾವೇನ್ ಮಾಡಕ್ಕಾಗತ್ತೆ? ನಾವ್ ಹೇಳ್ಬಿಟ್ಟು ಸುಮ್ಮನೆ ಆಗ್ತೀವಿ. ಥ್ಯಾಂಕ್ ಯು ಲಾಟ್. ಜನ ಉತ್ತರ ಕೊಡ್ತಾರೆ, ಸಮಯ ಬಂದಾಗ ಜನ ಉತ್ತರ ಕೊಡ್ತಾರೆ. ಪೊಲೀಸವ್ರಿಗೆ, ಈ ರಾಜಕಾರಣಿಗಳಿಗೆ, 3 ಪಕ್ಷದವ್ರಿಗೆ, ಇವತ್ತು ನಾವೇ ದೊಡ್ಡವರು ಅಂತ ಬೀಗ್ತಾ ಇರುವಂತ ರಾಜಕಾರಣಿಗಳಿಗೆ ಜನ ಉತ್ತರ ಕೊಡ್ತಾರೆ. ಪೊಲೀಸರಂತೂ ವರ್ಸ್ಟ್ ಫೇಸ್ ವಿ ಆರ್ ಸೀಯಿಂಗ್. ಕರ್ನಾಟಕದಲ್ಲಿ ಅತಿ ಕೆಟ್ಟದಾದಂತ ಪೊಲೀಸ್ ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೀವಿ. ನಾವೇ ಅದಕ್ಕೆ ಸಾಕ್ಷಿ ಅಂತ ಹೇಳುತ್ತಾ ನಾವೇ ಅದನ್ನ ಬಾಯ್ಬಿಟ್ಟು ಹೇಳಿ ಇವತ್ತು 2 ಪ್ರಕರಣಗಳು. LIC ಏಜೆಂಟ್ ಇಂದ 10,000 ರೂಪಾಯಿ ಲೂಟಿ ಮಾಡಿರೋದು, ವಿವೇಕ್ ನಗರ ಪೊಲೀಸರು ಅವ್ನ ಯಾರೋ ದರ್ಶನ್ ಅನ್ನೋ ಹುಡುಗನ್ನ ಕರ್ಕೊಂಬಂದು ಅರೆಸ್ಟ್ ಮಾಡಿದಿರ, FIR ಮಾಡಿದಿರ, ಸಾಯಿಸಾಕಿರೋದು. ಆಹಾ, ನಿಮ್ಗೆಲ್ಲ ನೋಬೆಲ್ ಪ್ರಶಸ್ತಿ ಕೊಡ್ಬೇಕಲ್ಲಿ. ಲೇ ಪೊಲೀಸರ, ನಿಮ್ಗೆ ನೋಬೆಲ್ ಪ್ರಶಸ್ತಿ ಕೊಡ್ಬೇಕು. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿನೂ ನಿಮಗೆ ಕೊಡಬೇಕು. ನಿಮ್ ಎದೆ ಮೇಲೆ ಇಕ್ಕಬೇಕು. ಥ್ಯಾಂಕ್ ಯು.